ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಚಾಮುಂಡೇಶ್ವರಿ ಪ್ರಾಪರ್ಟೀಸ್ ಇನ್ ಮೈಸೂರು. ಇವತ್ತು ಒಂದೊಳ್ಳೆ 30-40 ನಾರ್ತ್ ಫೇಸಿಂಗು ಸೈಟ್ ಇದೆ. ಈಸ್ಟ್ ಫೇಸಿಂಗ್ಗೆ ಮೇನ್ ಡೋರ್ ಇದೆ. ಆ ಥರ ಮನೆ ತಂದಿದ್ದೀವಿ. ಪೊಲೀಸ್ ಲೇಔಟ್ ಪಕ್ಕದಲ್ಲೇ ಬರುತ್ತೆ ನೋಡಿ, ಅಲ್ಲಿ ಕಾಣ್ತಾ ಇರೋದೆಲ್ಲ ಪೊಲೀಸ್ ಲೇಔಟ್. ಇಲ್ಲಿಂದ ಹೋದರೆ ಜಸ್ಟ್ ಒಂದು 500 ಮೀಟರ್ ದೂರದಲ್ಲಿ ರಿಂಗ್ ರೋಡ್ ಕಾಣುತ್ತೆ ನಿಮಗೆ. ತುಂಬ ಹತ್ರದಲ್ಲಿದೆ ರಿಂಗ್ ರೋಡು. ಎದುರುಗಡೆ ಒಳ್ಳೆ ಮೂಡ ಲೇಔಟ್ ಆಗ್ತಾಯಿದೆ. 30 ಅಡಿ ರಸ್ತೆ ಇದು. ತುಂಬ ಚೆನ್ನಾಗಿದೆ ಮನೆ. ನಾರ್ತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೈನ್ ಡೋರ್ಗಿದೆ ಇದು. ನೋಡ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ ದೂರದಲ್ಲಿ ರಿಂಗ್ ರೋಡ್ ಸಹ ಇದೆ. ಮೈಸೂರು ಔಟರ್ ರಿಂಗ್ ರೋಡ್ ಇದೆ. ತುಂಬ ಚೆನ್ನಾಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮತ್ತು ರೆಡ್ ಬ್ರಿಕ್ಸಲ್ಲಿ ಈ ಮನೆನ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದೆ. ಇದು ಮೂಡ ಅಲರ್ಟೆಡ್ ಸೈಟ್. ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಕ್ಲಿಯರ್ ಟೈಟಲ್ ಡೀಡ್ ಎಲ್ಲನೂ ರೆಡಿ ಇದೆ. ನಾಳೆ ರಿಜಿಸ್ಟರ್ ಮಾಡ್ಕೊಬೇಕು. ಆ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟು ಅಪ್ ಟು ಡೇಟ್ ರೆಡಿ ಇದೆ ಸ್ನೇಹಿತರೆ. ಅಲ್ಲಿ ಮುಂದೆ ಕಾಣ್ತಾ ಇರೋ ಬಿಲ್ಡಿಂಗ್ಸ್ ಎಲ್ಲ ಪೂರ್ತಿ ಪೊಲೀಸ್ ಲೇಔಟೆ ನೋಡಿ. ಇದು ಸೈಡ್ ಗೇಟ್, ಇದು ಸೈಡ್ ಯುಟಿಲಿಟಿ. ಇಲ್ಲಿಂದ ನೀವು ಬ್ಯಾಕ್ ಡೋರಿಗೂ ಬರ್ಬೋದು. ಯಾರೇ ಕೆಲಸದವರಾಗಲಿ ಅದಾಗಲಿ ನೀವು ಮೇನ್ ಡೋರಿಂದ ಇದು ಮಾಡೋಕ್ಕಾಗಲ್ಲ ಅಂದರೆ ಈ ಕಡೆಯಿಂದ ಬರ್ಬೋದು. ಇದು ಸಂಪಿದು 8 ರಿಂದ 9 ಸಾವಿರ ಲೀಟ್ರ್ ಕೆಪಾಸಿಟಿ ಇದೆ. ಫ್ಯೂಚರ್ಗೆ ನೀವು ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಕೊತೀನಿ ಅಂದ್ರೂ ಎರಡೂ ಮನೆಗೂ ಯಾವುದೇ ತೊಂದರೆ ಇಲ್ಲದಂಗೆ ವಾಟರ್ ಫೆಸಿಲಿಟಿ ಇದೆ. ಇದು ಮೈನ್ ಡೋರು. ಮೈನ್ ಡೋರ್ಗೆ ಸೇಫ್ಟಿ ಗ್ರಿಲ್ ಸಹ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ ಹಾಕಿದೆ. ಈಸ್ಟ್ ಫೇಸಿಂಗ್ಗೆ ಮೈನ್ ಡೋರ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಆಲ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಈ ಮನೆಗೆ ಯೂಸ್ ಮಾಡಿರೋ ಪ್ರತಿಯೊಂದು ದುಡ್ಡು ಟೀ ಕುಡ್ ಆಗಿದೆ ನೋಡಿ. ಫ್ಲೋರಿಂಗ್ಗೆ ಗ್ರಾನೈಟ್, ಟೋಟಲ್ ಬಿಲ್ಡಿಂಗು ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್, ಫ್ಯಾನ್ ಫಿಟ್ಟಿಂಗ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ನೀವು ಈ ಕಾರ್ನರಿಂದ ಈ ನೋಡಿ, ವಿಂಡೋನು ಆಲ್ಮೋಸ್ಟ್ ಎಲ್ಲ ಟೀ ಕುಡ್ ಯೂಸ್ ಮಾಡಿರೋದು. ಇಲ್ಲಿಂದ ನೀವು ಇಷ್ಟು ಪೂರ್ತಿ ಸೋಫಾ ಹಾಕ್ಕೊಬೋದು ನೋಡಿ. ಅಲ್ಲಿವರೆಗೂ ಸೋಫಾ ಪ್ರಾವಿಷನ್ ಇದೆ. ಅಷ್ಟು ದೊಡ್ಡದಾಗಿದೆ. ತುಂಬ ಚೆನ್ನಾಗಿದೆ. ಹಾಲೆಲ್ಲ ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಇಲ್ಲಿ ಸೋಫಾ ಹಾಕ್ಕೊಂಡ್ರೆ, ಇಲ್ಲಿಂದ ಅಲ್ಲಿವರೆಗೂ ಸೋಫಾ ಹಾಕ್ಕೊಂಡ್ರೆ ನಿಮಗೆ ನೋಡಿ ಎದುರುಗಡೆ ಟಿ ವಿ ಯೂನಿಟ್ ಇದೆ. ನೀವು ಎಷ್ಟು ದೊಡ್ಡ ಟಿ ವಿ ಬೇಕಾದರೂ ಹಾಕ್ಕೊಬೋದು. ಅಷ್ಟು ದೊಡ್ಡದಾಗಿದೆ ಟಿ ವಿ ಯೂನಿಟ್. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಟೋರೇಜ್ ಬಾಕ್ಸು, ಟಿ ವಿ ಯೂನಿಟ್ ಎಲ್ಲ ನೀವು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಬಾಕ್ಸ್ ಮಾಡಿದ್ದಾರೆ. ಮತ್ತು ಡೋರ್ ಹಿಂದಗಡೆ ನಿಮಗೆ ಯು ಪಿ ಎಸ್ ಸಹ ನೀವು ಏನು ಮಾಡೋಂಗಿಲ್ಲ, ಪ್ರತಿಯೊಂದು ಮಾಡಿಬಿಟ್ಟಿದ್ದಾರೆ ನೋಡಿ. ಇದು ಯು ಪಿ ಎಸ್ ಬಾಕ್ಸ್ ಇದೆ. ಯು ಪಿ ಎಸ್ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಇದೆ. ಎಲ್ಲನೂ ರೆಡಿ ಇದೆ. ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ ಈ ಮನೆಗೆ. ನಿಮಗೆ ಹಳೆ ಮನೆಗಳಲ್ಲಿ ಹಿಂದೆ ಹಾಕಿರೋ ವಿಡಿಯೋಗಳಲ್ಲಿ ನಾನು ತುಂಬ ಹೇಳ್ತಿದ್ದೆ ನೋಡಿ. ಇದು ದೇವ್ರ ಮನೆ ಗೋಡೆ, ಇದು ಅಟ್ಯಾಚ್ ಬಾತ್ರೂಮ್ ಗೋಡೆ. ಈ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫುಲ್ಲು. ಅದಕ್ಕೆ ಈ ಥರ ಡಿಸೈನ್ ಮಾಡಿರ್ತಾರೆ, ಏನಾದರೂ ಥಿಂಗ್ಸ್ ಇಟ್ಕೊಳೋದಕ್ಕೆ. ಫುಲ್ ಮೇಲ್ ಮೋಲ್ಡ್ವರೆಗೂ ಫುಲ್ ಇದೆ ನೋಡಿ. ಹಾಗೆ ನೀವು ಒಳಗಡೆ ಬಂದರೆ ಡೈನಿಂಗ್ ಹಾಲ್ 6x1 ಟೇಬಲ್ ಆರಾಮಾಗಿ ಹಾಕ್ಬೋದು. ಅಷ್ಟು ಡೈನಿಂಗ್ ದೊಡ್ಡದಾಗಿದೆ ಡೈನಿಂಗ್ ಹಾಲ್ ಇದು. ಡೈನಿಂಗ್ ಹಾಲ್ ಪಕ್ಕದಲ್ಲೇ ಒಂದು ಸೂಪರಾಗಿರೋ ಒಂದು ಸಿಂಕ್ ಇಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್. ಮತ್ತು ನೋಡಿ, ಈಸ್ಟ್ ಫೇಸಿಂಗ್ಗೆ ಪೂಜಾ ರೂಮ್ ಇದೆ. ಪೂಜಾ ರೂಮ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಕ್ಲೀನಾಗಿ ನೋಡ್ಬೋದು ನೀವು. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇನ್ಸ್ಟಾಗ್ರಾಮ್ ಪೇಜ್ನೂ ನೀವು ಫಾಲೋ ಮಾಡ್ಬೋದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಆವಾಗ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಚೆನ್ನಾಗಿದೆ. ಇದರಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂಜಾ ರೂಮ್ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡ್ಬೋದು. ಸ್ಪೇಷಿಯಸ್ ಆಗಿದೆ ರೂಮ್. ನಿಮಗೆ ದೇವ್ರ ಮನೆ, ದೇವ್ರ ಫೋಟೋ ಇಟ್ಕೊಂಡ್ರೂ ಕೆಳಗಡೆ ಸ್ಟೋರೇಜ್ ಮಾಡ್ಕೊಳೋದಕ್ಕೂ ಬಾಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ. ಬಂದು ವಿಸಿಟ್ ಮಾಡಾದಮೇಲೆ ಯಾವುದೇ ವಿಸಿಟಿಂಗ್ ಚಾರ್ಜಸ್ ಇರೋಲ್ಲ, ಯಾವುದೇ ಇದಿರೋಲ್ಲ. ನಮ್ಮಲ್ಲಿ ನಿಮಗೆಲ್ಲ ಮಾಡಿಕೊಟ್ಟಾದ್ಮೇಲೆ, ಲೋನೆಲ್ಲ ಮಾಡಿಕೊಟ್ಟಾದ್ಮೇಲೆ ಫೈನಲ್ಲು ನೀವು ರಿಜಿಸ್ಟರ್ ಆಗಿದ್ದ ದಿವಸ ನಮಗೆ 1% ಕಮಿಷನ್ ಇರುತ್ತಷ್ಟೇ. 1% ಕಮಿಷನ್ ಕೊಡಬೇಕಾಗುತ್ತೆ ನೀವು. ಅದು ಬಿಟ್ಟರೆ ನಿಮಗೆ ವಿಸಿಟಿಂಗ್ ಚಾರ್ಜಸ್ಸು, ಒಂದು ಮನೆ ತೋರಿಸಿದ್ರೆ ಇಷ್ಟು ಅಂತ ಚಾರ್ಜಸ್ ಎಲ್ಲ ಇಲ್ಲ. ಆ ಥರ ನಾವು ಮಾಡಲ್ಲ ನೋಡಿ. ಇದು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ. ಸ್ಟೋರ್ ಬಾಕ್ಸ್ ಎಲ್ಲ. ಒಂದು ಚಿಮಣಿ, ಕಾಂಪ್ಲಿಮೆಂಟ್ರಿಯಾಗಿ ಚಿಮಣಿ ಹಾಕಿದ್ದಾರೆ. 3 ಫೀಟ್ ಚಿಮಣಿ ಇದು. 3 ಅಡಿ ಇದೆ ಚಿಮಣಿ. ಆಟೋಮೆಟಿಕ್ ಸೆನ್ಸರ್ ಇದು. ಇದು ಆನ್ ಮಾಡಿ ತೋರಿಸ್ತೀನಿ ನಾನು ನೋಡಿ. ಇದು ಗ್ಯಾಸ್ ಪಾಯಿಂಟು ನೋಡಿ. ಚಿಮಣಿ ಆನ್ ಆಗಿದೆ. ಜಸ್ಟ್ ಕೈ ಹಿಂಗಂದರೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ತುಂಬ ಚೆನ್ನಾಗಿದೆ ಚಿಮಣಿ ಇದು ನೋಡಿ.
ಸೆನ್ಸರ್ ನೋಡಿ ಆಫ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಸ್ಲೋ ಆಗುತ್ತೆ, ಆಫ್ ಆಗಿಬಿಡುತ್ತೆ ನೋಡಿ, ಆಫ್ ಆಗೋಯ್ತು. ಆ ಥರ ತುಂಬ ಚೆನ್ನಾಗಿದೆ. ಎಲ್ಲ ಸ್ಟೋರೇಜ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮನೆ 96 ಲಕ್ಷ ಹೇಳ್ತಾ ಇದ್ದಾರೆ, 96 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ಸ್ನೇಹಿತರೆ, ನೀವು ನೋಡಿದಾಗ ಇಲ್ಲೆಲ್ಲ 1 ಕೋಟಿ 5 ಲಕ್ಷ ಮನೆ ಇದೆ. ಪೊಲೀಸ್ ಲೇಔಟೆಲ್ಲ 1 ಕೋಟಿ 20 ಲಕ್ಷ ಮನೆ ಇದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಈ ಮನೆ ಇದೆ. ನೀವು ಬಂದು ಈ ಮನೆಯನ್ನು ವಿಸಿಟ್ ಮಾಡಿ. ನೀವು ಈ ಮನೆ ಇಷ್ಟಪಟ್ಟಿದ್ದೀರಾ ಅಂದರೆ ಈ ಮನೆಗೆ 80% ಲೋನ್ ಸ್ಪೆಷಾಲಿಟಿನೂ ಇದೆ. ಯಾಕಂದರೆ ಮೂಡ ಅಲೋಟೆಡ್ ಆಗಿರೋದ್ರಿಂದ 80% ಲೋನ್ ಈ ಮನೆಗಾಗುತ್ತೆ ನೋಡಿ. ಸ್ಲೈಡಿಂಗ್ ವಾರ್ಡ್ರೋಬ್ ಏನಕ್ಕೆ ಮಾಡ್ತಾರೆ ಅಂದರೆ, ಈ ಕಾಟ್ ಹಾಕೋದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡ್ತಾರೆ ನೋಡಿ. ಇಲ್ಲಿ ನಿಮಗೆ ನೋಡಿದಾಗ ಇದು 3 ಅಡಿ ಬರುತ್ತೆ ಗ್ರ್ಯಾನೈಟು. ಇಲ್ಲಿ 3 ಗ್ರ್ಯಾನೈಟ್ ಇದೆ, 9 ಅಡಿ ಹಿಂಗಿದೆ. ಹಿಂಗೆ ನಿಮಗೆ 12 ಅಡಿ ಬರುತ್ತೆ. 12 ಅಡಿ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಕಾಟ್ ಹಾಕ್ಕೊಬೋದು. ಈ ಫೇಸಿಂಗೇ ನೀವು ಹಾಕ್ಕೊಂಡ್ರು ಒಳ್ಳೆ ಕಿಂಗ್ ಕಾಟ್ ಹಾಕ್ಬೋದು, ಈ ಕಡೆ ಹಾಕಿದ್ರೂ ಒಳ್ಳೆ ದೊಡ್ಡ ಕಾಟ್ ಹಾಕ್ಬೋದು. ಇಲ್ಲಿ ವಿಂಡೋ ವೆಂಟಿಲೇಷನ್ಗೆ ತುಂಬ ಚೆನ್ನಾಗಿ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಸಣ್ಣ ವಿಂಡೋ ಎಲ್ಲನೂ ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ ನೋಡಿ. ಸ್ಕರ್ಟನ್ ರಾಡ್ ಸಮೇತ ಸ್ಕರ್ಟನ್ ರಾಡ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ತುಂಬ ಇಂಪಾರ್ಟೆಂಟಾಗಿ ಕೇಳೋದು ಡ್ರೆಸ್ಸಿಂಗ್ ಟೇಬಲ್ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನೀವು ಏನೋ ಯೂಸ್ ಮಾಡಬೇಕು ಅಂದಾಗ ಚಾರ್ಜಿಂಗ್ ಪಾಯಿಂಟ್ ಇದೆ, ಎಲ್ಲನೂ ಇದೆ ನೋಡಿ. ವಿತ್ ಮಿರರ್ ಹಾಕಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಈ 30-40 ಮನೆಯಲ್ಲಿ ಒಂದು ಮನೆಗೆ ಒಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದು ರೂಮ್ಗೆ ಇಲ್ಲ. ಅದು ಕಾಮನ್ ಯೂಸ್ ಮಾಡಬೇಕಾಗುತ್ತೆ ನೋಡಿ. ತುಂಬ ಸ್ಪೇಷಿಯಸ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್ ಇದು. ವಾಲ್ ಮೌಂಟೆಡ್ ಕಮೋಡ್ ಎಲ್ಲ ರೆಡಿ ಇದೆ ಮನೆ. ನೀವು ಯಾವತ್ತು ಬಂದ್ರೂ ನೀವು ರಿಜಿಸ್ಟರ್ ಮಾಡ್ಕೊಬೇಕು ಅಂದರೆ ಯಾಕೆ ಎಲ್ಲದಕ್ಕೂ ಟೀಕ್ ಹಾಕ್ಬಿಟ್ಟು ಇದು ಬಾತ್ರೂಮ್ ಡೋರ್ಗೆ ಮಾತ್ರ PVC ಡೋರ್ಗಳು ಹಾಕ್ತಾರೆ ಅಂತ ನೀವು ಎಲ್ಲರೂ ಕೇಳ್ತಾರೆ. ತುಂಬ ಜನ ಮನೆ ನೋಡಿದವರು ಇದಕ್ಕೆಲ್ಲ ನೀವು ಟೀಕ್ವುಡ್ ಯೂಸ್ ಮಾಡ್ತೀರಾ, ಬಾತ್ರೂಮ್ ಡೋರ್ಗೆ ಯಾಕೆ ಯೂಸ್ ಮಾಡಲ್ಲ ಅಂತ ನೋಡಿ. ಅದೊಂದು ಕನ್ಫ್ಯೂಷನ್ಗೆ ಕ್ಲಿಯರೆನ್ಸ್ ಕೊಡ್ತೀನಿ ಇವಾಗ. ಇದೇನಕ್ಕೆ ಅಂದರೆ ನೀರು ಬೀಳ್ತಾ ಏನಾಗುತ್ತೆ ಅಂದರೆ, ಏನೇ ವುಡ್ ಆದ್ರೂ ಇಲ್ಲೆಲ್ಲ ಇವಾಗ ನಿಮಗೆ ಸಾಲ್ಟ್ ವಾಟರ್ ಇದೆ. ಸದ್ಯಕ್ಕೆ ಇವಾಗಂತೂ ಕಬಿನಿ ಇಲ್ಲ. ಕಬಿನಿ ನಾನು 6 ಮಂತ್ ಬೇಕು, 1 ವರ್ಷನಾದರೂ ಬೇಕು. ಇಲ್ಲಿ ಉಪ್ಪು ನೀರಿರೋದ್ರಿಂದ ಸ್ಮೆಲ್ ಬಂದುಬಿಡುತ್ತೆ ಡೋರು. ಸೊ ಹಂಗಾಗಿ ಕಂಪ್ಲೇಂಟ್ಸ್ ಆಗಿ ಇವಾಗೆಲ್ಲ PVC ಡೋರ್ ಹಾಕ್ತಾರೆ. ಅದೇನು ತುಂಬ ಉಳಿಸ್ಬೇಕು ಅಂತ ಏನೂ ಅಲ್ಲ, ಬಟ್ ಮುಂದಕ್ಕೇನು ಪ್ರಾಬ್ಲಮ್ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಥರ ಮಾಡಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮ್ ಇದು ನೋಡಿ. ಇದಕ್ಕೂ ಸಹ ನಿಮಗೆ ಟೀಕ್ವುಡ್ ಯೂಸ್ ಮಾಡಿರೋದು. ಇದಕ್ಕೂ ಅಷ್ಟೇ ಒಂದು ದೊಡ್ಡ ಕಿಂಗ್ ಕಾಟು ಈಸಿಯಾಗಿ ಹಾಕೊಬೋದು. ಇಲ್ಲಿ ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಫಿಟ್ಟಿಂಗ್, ಪ್ರತಿಯೊಂದು ರೂಮ್ಗೂ ಫ್ಯಾನ್ ಹಾಕಿದ್ದಾರೆ, ಡೈನಿಂಗ್ ಹಾಲ್ಗೂ ಫ್ಯಾನ್ ಹಾಕಿದ್ದಾರೆ. ಮತ್ತು ಸ್ಟೋರೇಜ್ ನೋಡಿ, ಫುಲ್ ಆ ವಾಲ್ ಪೂರ್ತಿ ಸ್ಟೋರೇಜ್ ಇದೆ. ಇದಕ್ಕೂ ಸ್ಲೈಡಿಂಗ್ ವಾರ್ಡ್ರೋಬ್. ಸ್ಲೈಡಿಂಗ್ ಡೋರಲ್ಲಿ ತುಂಬ ಬೆನಿಫಿಟ್ ಇದೆ. ಇದೇನಕ್ಕಂದರೆ ನಾವು ಓಪನ್ ಡೋರ್ ಮಾಡಿದಾಗ 2-3 ಅಡಿ ವೇಸ್ಟ್ ಆಗಿಬಿಡುತ್ತೆ ಜಾಗ. ಸೊ ಹಂಗಾಗಿ ಏನು ಮಾಡ್ತಾರೆ, ಆ ಜಾಗ ಉಳಿಸೋದಕ್ಕೋಸ್ಕರ ಇರೋ 30-40 ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಲೈಡಿಂಗ್ ಡೋರ್ ಮಾಡ್ತಾರೆ. ಇಲ್ಲೊಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಲೈಟ್ ಹಾಕಿರ್ತಾರೆ ನೋಡಿ. ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿ. ವಿಡಿಯೋ ನೋಡಾದ್ಮೇಲೆ ನಿಮಗೇನೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ನಿಮಗೆ ಸ್ವಿಚಸ್ಸು ಎಲ್ಲ ನೋಡಿ, GM ಸ್ವಿಚಸ್ ಹಾಕಿರೋದು ಎಲ್ಲ ಕ್ವಾಲಿಟಿಯಾಗಿ GM ಸ್ವಿಚಸ್ ಹಾಕಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಏನೇ ಇದ್ರ ಮೇಲೆ ಏನೇ ಮಾಹಿತಿ ಬೇಕಾಗಿದ್ರು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಇದು ಕಾಮನ್ ಬಾತ್ರೂಮ್. ಏನಕ್ಕೆ ಅಂದರೆ ಬರೀ ಇದು ನೋಡಿ, ಇಲ್ಲಿ ನಿಮಗೆ ವೆಸ್ಟರ್ನ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಇದ್ರಲ್ಲಿ ವೆಸ್ಟರ್ನ್ ಇದೆ. ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಜಸ್ಟ್ ಸ್ನಾನದ ಮನೆಯಾಗಿ ಇಟ್ಕೊಬೋದು. ಆ ಥರ 2 ಥರನೂ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಗೀಸರ್ ಪಾಯಿಂಟ್ ನೋಡಿ, ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಗೀಸರ್ಗೆ ಹಾಕ್ಬೇಕಾದ್ರೆ ಪ್ರತಿಯೊಂದು ಎಲ್ಲ A to Z ರೆಡಿ ಇದೆ ಮನೆ. ಇದು ಬ್ಯಾಕ್ ಯುಟಿಲಿಟಿ ಡೋರ್ಗೂ ನೋಡಿ, ಇದಕ್ಕೂ ಸಹ ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಯುಟಿಲಿಟಿ ಇಲ್ಲಿ 2-3 ಅಡಿ ನಿಮಗೆ ಸೆಟ್ ಬ್ಯಾಕ್ ಇದೆ. ಬ್ಯಾಕ್ ಸೈಡು ಗಾಳಿಗೆ ಏನು ತೊಂದರೆ ಇಲ್ಲ. ಗಾಳಿ ಬೆಳಕಿಗೆ ಇನ್ನೊಂದು ಹಿಂದೆಗಡೆ ಮನೆ ಬಂದ್ರೂ ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲೊಂದು ವಾಷಿಂಗ್ ಮಾಡ್ಕೊಬೋದಕ್ಕೆ 2 ನಲ್ಲಿ ಬಿಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲೂ ಇಟ್ಕೊಬೋದು. ಎಲೆಕ್ಟ್ರಿಕ್ ಪಾಯಿಂಟು ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟು ಕೊಟ್ಟಿದ್ದಾರೆ. ಇದು ನಾನು ಫ್ರಂಟಿಂದ ಆಗಲೇ ತೋರಿಸ್ತೆ ನಿಮಗೆ ನೋಡಿ. ಇದು ಫ್ರಂಟ್ ಗೇಟ್ವರೆಗೂ ಕಂಟಿನ್ಯೂಟಿ ಇದೆ, ಫುಲ್ ಸೇಫ್ಟಿ ಗ್ರಿಲ್ ಇದೆ. ಮತ್ತು ಇಲ್ಲೊಂದು ಇಂಡಿಯನ್ ಬಾತ್ರೂಮ್ ಇದೆ. ಇವಾಗ ಎಲ್ಲರೂ ನಾರ್ಮಲಾಗಿ ಒಂದು ಇಂಡಿಯನ್ ಬಾತ್ರೂಮ್ ಬೇಕು ಅಂತ ಕೇಳ್ತಾರೆ. ಇಂಡಿಯನ್ ಬಾತ್ರೂಮ್ ಮೇಲೆ ಒಂದು ವೇಸ್ಟೇಜ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಇದು ಇಂಡಿಯನ್ ಬಾತ್ರೂಮ್. ಇವಾಗ ಕೆಲವರು ನಮಗೆ ವೆಸ್ಟರ್ನ್ ಆಗಲ್ಲ ಅಂತ ಹೇಳಿ ತುಂಬ ಈ ಏಜ್ಡ್ ಪರ್ಸನ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ
ಮನೇಲಿ ಯಾರನ್ನ ಒಬ್ಬರು ಏಜ್ ಆದವರು ತುಂಬ ವಯಸ್ಸಾದವರು ಇರ್ತಾರೆ, ವೆಸ್ಟರ್ನ್ ಬೇಡ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಕೆಲವರು ಯೂಸ್ ಮಾಡೋದಿಲ್ಲ ಬಿಡಿ, ವೆಸ್ಟರ್ನ್ ಇಷ್ಟನೇ ಪಡಲ್ಲ ಅಂಥವ್ರಿಗೆ ಒಂದು ಇಂಡಿಯನ್ ಬಾತ್ರೂಮ್ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ಇವಾಗ ಒಳಗಡೆ ಎಲ್ಲ ಪೂರ್ತಿ ನೋಡಿದ್ರಿ. ನೋಡಿ ಇನ್ನೊಂದು ತೋರಿಸ್ತೀನಿ ಹಾಲ್ ಹೆಂಗಿದೆ ಅಂತ. ತುಂಬ ಸ್ಪೇಷಿಯಸ್ ಆಗಿದೆ ಹಾಲೆಲ್ಲ. ಇವತ್ತು ನೋಡ್ತಾ ಹೋದಾಗ ನೀವು ಸೋಫಾ ಹಾಕೋಣದಕ್ಕಾಗಲಿ ಮತ್ತೊಂದಕ್ಕಾಗಲಿ ಎಲ್ಲದಕ್ಕೂ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೋಡಿ ಎಲ್ಲ ಟೀಕಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ ಗಣೇಶನ, ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ರಿಮೋಟ್ ಫ್ಯಾನ್ಸೇ ಹಾಕಿರೋದು. ಫ್ಯಾನ್ಸ್ ಎಲ್ಲ ಯಾವುದು ಲೋಕಲ್ ಫ್ಯಾನ್ಸ್ ಯಾವುದು ಹಾಕಿಲ್ಲ, ಎಲ್ಲ ರಿಮೋಟ್ ಫ್ಯಾನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಮೈಸೂರಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಚಾಮುಂಡೇಶ್ವರಿ ಪ್ರಾಪರ್ಟೀಸ್ನ ತಪ್ಪದೆ ನೀವು ಕಾಂಟ್ಯಾಕ್ಟ್ ಮಾಡಿ. 30-40 ಬೇಕಾ, 20-30 ಬೇಕಾ, 40-60 ಬೇಕಾ, ಯಾವ ಥರ ಮನೆಗಳು ಬೇಕು ಅಂತ ನೀವು ಕೇಳಿ, ನಾವು ತೋರಿಸ್ಕೊಡ್ತೀವಿ. ಸೈಟ್ಸು ಅವೈಲಬಲ್ ಇದೆ ನಮ್ಮ ಹತ್ರ. ನೋಡಿ ಇದು ಸಿಲಿಂಡ್ರ್ ಸ್ಪೇಸ್, ಇದು ಸಿಲಿಂಡ್ರಲ್ಲಿ ಇಟ್ಕೊಬೋದು. ಅಲ್ಲಿಂದ ನಾನು ಅಲ್ಲಿ ತೋರಿಸ್ದೆ ಅಡುಗೆ ಮನೇಲಿ, ಅಲ್ಲಿಂದ ನೋಡಿ ಇಲ್ಲಿ ಕಲೆಕ್ಷನ್ ಬಂದಿರುತ್ತೆ. ಇಲ್ಲೊಂದು ಪೈಪ್ ಇದೆ, ಇಲ್ಲಿ ಬಂದಿರುತ್ತೆ, ಇಲ್ಲಿ ಸಿಲಿಂಡರ್ ಇಟ್ಕೊಬೋದು. ಮೋಟ್ರು ಇಲ್ಲೇ ಬರುತ್ತೆ. ಈ ಕಡೆನೂ ಸೆಟ್ ಬ್ಯಾಕ್ ಕೊಟ್ಟಿದೆ ನಿಮಗೆ, ಎರಡು ಕಡೆ ಸೆಟ್ ಬ್ಯಾಕ್ ಇದೆ. ಇವಾಗ ನಾನು ಟೆರೆಸ್ ಮೇಲೆ ತೋರಿಸ್ತೀನಿ. ಮೈಸೂರಿಗೆ ಬಂದಾಗ ನಿಮ್ಮ ಹತ್ರ ವೆಹಿಕಲ್ ಇಲ್ಲ, ಬಸ್ಸಲ್ಲಿ ಬರ್ಬೋದಾ ಅಂತ ಕೇಳ್ತೀರಲ್ವ, ಬಸ್ಸಲ್ಲಿ ಬರ್ಬೋದು. ನಮ್ಮ ಹತ್ರ ವೆಹಿಕಲ್ ಇದೆ. ಅದೇನು ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಏನಿದೆ ಅದು ಕೊಟ್ಟರೆ ಸಾಕು, ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಬೇಡ. ಏನು ಪೆಟ್ರೋಲ್ ಓಡುತ್ತೆ ಅದಕ್ಕೆ ಚಾರ್ಜಸ್ ಕೊಟ್ಟರೆ ಸಾಕು. ನೋಡಿ ಚಾಮುಂಡಮ್ಮನ ಬೆಟ್ಟ ಹತ್ತಿರದಲ್ಲೇ ಇದೆ. ಹಿಲ್ ವ್ಯೂ ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ಫ್ಯೂಚರು ಗ್ರೇಟರ್ ಮೈಸೂರು ಅಂಡರ್ ಬರುತ್ತೆ ಇದು. ಇವಾಗ ಗ್ರೇಟರ್ ಮೈಸೂರು ಅಂತ ಮಾಡ್ತಾಯಿದ್ದಾರೆ, ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ ಮೈಸೂರಲ್ಲಿ. ಆ ಗ್ರೇಟರ್ ಮೈಸೂರಿಗೆ ಅಂಡರಲ್ಲಿ ಬರುತ್ತೆ ಇದು. ನೋಡಿ ಬಟ್ಟೆ ಒಣಗಾಕೋದಕ್ಕೆ ಎಲ್ಲನೂ ಮಾಡಿದ್ದಾರೆ. ಎಡ್ ಟು ಝೆಡ್ ರೆಡಿ ಇದೆ. ಮನೆ ರೆಡಿ ಟು ಮೂವ್. ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ನನ್ನ ಹೆಸರು ರವಿ ಅಂತ. ತಪ್ಪದೆ ನನಗೆ ಕಾಲ್ ಮಾಡಿ, ಎಲ್ಲ ಡೀಟೇಲ್ಸು ನಾನು ನಿಮಗೆ ಯಾವುದೇ ಇದಿಲ್ಲದಂಗೆ ಡೀಟೇಲ್ಸ್ ಕೊಡ್ತೀನಿ. ಯೂಟ್ಯೂಬಲ್ಲಿ ಕಡಿಮೆ ಮನೆ ಇತ್ತು ಅಂತ ನೀವೇನು ಅಂದ್ಕೊಂಡ್ರೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಚಾಮುಂಡೇಶ್ವರಿ ಪ್ರಾಪರ್ಟೀಸ್ ಅಂತಲೇ ಅದನ್ನ ಫಾಲೋ ಮಾಡಿ. ನೋಡಿ ಇಲ್ಲಿ ನಿಮಗೆ ಕೆಳಗಡೆ ಒಂದು ಇದು ನೋಡ್ರಿ, ಅದು ವಾಷಿಂಗ್ ಮಿಷಿನ್ ಇರೋದು. ಇಲ್ಲೂ ನಿಮ್ಗೆ ಮಾಡಿದ್ದಾರೆ ನೋಡಿ, ಸಣ್ಣ ಡೋರ್ ಮಾಡಿ. ಟ್ಯಾಂಕ್ ಕೆಳಗಡೆ ನಿಮಗೆ ಒಂದು ರೂಮ್ ಮಾಡಿದ್ದಾರೆ. ಇಲ್ಲೂ ನೀವು ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಇಲ್ಲೂ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ, ವಾಟರ್ ಪಾಯಿಂಟ್ ಇದೆ. ಇಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಓಕೆ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.